ಏನ್ ಬಾವ ಹೀಗಾಗೋಯ್ತು? ಆ ಜ್ಯೋತಿಗೆ ಬೇಲ್ ಸಿಗಲ್ಲ ಅಂತ ಅನ್ಕೊಂಡಿದ್ವಿ, ಎಲ್ಲ ಹಾಳಾಗೋಯ್ತು. ನಮ್ ಕೆಟ್ಟಗಳಿಗೇನೋ ಅವಳು ಒಳ್ಳೆಗಳಿಗೇನೋ ಒಂದು ಅರ್ಥ ಆಗ್ತಾ ಇಲ್ಲ. ಜಾಮೀನ್ ಸಿಕ್ಕಿದ್ದು ಜ್ಯೋತಿಗೆ ಒಳ್ಳೆ ಗಳಿಗೆ ಅಲ್ಲ, ಒಂದು ಕೆಟ್ಟ ಗಳಿಗೆ. ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯುತ್ತೆ ಅನ್ನೋದಕ್ಕೆ ಇದೇನೇ ಉದಾಹರಣೆ. ಜೈಲಿಂದ ಆದಷ್ಟು ಬೇಗನೆ ಬಿಡುಗಡೆ ಆಗ್ಲಿ, ನಿಮ್ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದೆ. ಆದ್ರೆ ನೀವು ನಾನ್ ಜೈಲಲ್ಲೇ ಇರ್ಲಿ ಅಂತ ಆಸೆ ಪಡ್ತಾ ಇದ್ರಿ ಅಲ್ವಾ? ಆದ್ರೂ ಕೊನೆಗೆ ನಾನು ಹೊರಗೆ ಬಂದ್ಬಿಟ್ಟೆ. ಏನಂತ ಹೇಳಿದ್ರಿ? ನನ್ನಿಂದ ನಿಮ್ಮಿಬ್ಬರ ಜೀವಕ್ಕೆ ಅಪಾಯ ಇದೆಯಾ? ಬೇಷ್, ನನಗ್ ಜಾಮೀನ್ ಸಿಗ್ಬಾರ್ದು ಅಂತ ಏನೆಲ್ಲ ಆಟ ಆಡಿದ್ರಿ. ಆದ್ರೂ ಅದನ್ನೆಲ್ಲ ದಾಟಿ ಹೇಗೆ ಹೊರಗಡೆ ಬಂದೆ ನೋಡಿದ್ರಲ್ಲ. ನಾನ್ ಜೈಲಲ್ಲಿ ಇದ್ದಿದ್ದು ಒಂದೊಂದು ನಿಮಿಷನೂ ನಿಮ್ಮಿಬ್ಬರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಮೊದಲು ಪಾಪದ ಪ್ರಜ್ಞೆ ಕಾಡ್ತಾ ಇತ್ತು, ನಾನು ತಪ್ಪು ಮಾಡ್ಬಿಟ್ಟೆ ಅಂತ. ಆದ್ರೆ ನೀವು ನಿಮ್ಮ ಮನಸ್ಸನ್ನ ಬದಲಾಯಿಸಿ ನನ್ನ ನಿರ್ಧಾರನೇ ಬದಲಾಯಿಸ್ಬಿಟ್ರಿ. ಇನ್ ನಿಮ್ಮಿಬ್ಬರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಜ್ಯೋತಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಅಣ್ಣ ನಿನಗೆ ಎದುರಾಗಿ ನಿಂತ್ಕೊಂಡಿದ್ದಾನೆ ಅಂತ ನೀನ್ ಅನ್ಕೊಂಡಿದ್ಯಾ, ಆದ್ರೆ ಅವ್ನು ನಿಂತಿರೋದು ನಿನಗೆ ಯಾರು ತೊಂದರೆ ಕೊಡ್ದಿರೋ ಥರ ನೋಡ್ಕೊಳಕ್ಕೆ. ನಿನಗೆ ಹಿಂಸೆ ಕೊಡಕ್ಕಲ್ಲ. ನೀನ್ ಜೈಲಲ್ಲಿದ್ದಾಗ ನಿನ್ನ ನೆನೆಸ್ಕೊಂಡು ಅವನು ಎಷ್ಟು ನೋವು ತಿಂದಿದ್ದಾನೆ ಅಂತ ನನಗೆ ಮಾತ್ರ ಗೊತ್ತು. ಹೌದಾ? ಅಷ್ಟು ನೋವು ಅನುಭವಿಸ್ತಾ ಇದ್ದವರು ನನ್ನ ಜಾಮೀನ್ ಮೇಲೆ ಆಚೆ ಬರಬಾರ್ದು ಅಂತ ಯಾಕೆ ಪ್ರಯತ್ನ ಪಟ್ರು? ಅದ್ರಿಂದ ದೊಡ್ಡ ಕಾರಣ ಪುಟಿ